ಬಿಡದಿ ಟೌನ್ಶಿಪ್ ಭುಗಿಲೆದ್ದಿದೆ ರೈತರ ಆಕ್ರೋಶ. ಜೂನ್ 22ರಂದು ಭೈರಮಂಗಲ ಚಲೋಗೆ ಸಾಥ್ ಕೊಡಲಾಗಿದೆ. ನೋಡಿ, ಬೃಹತ್ ಪ್ರತಿಭಟನೆಗೆ ರೈತ ಸಂಘಟನೆಗಳು ಸಜ್ಜಾಗಿದೆ. ಬಿಡದಿ ಟೌನ್ಶಿಪ್ ಅಲ್ಲಿ ರೈತರು ಭುಗಿಲೆದ್ದಿದ್ದಾರೆ. ಜೂನ್ 22ಕ್ಕೆ ಭೈರಮಂಗಲ ಚಲೋಗೆ ಕರೆಯನ್ನ ಕೊಟ್ಟಿದ್ದಾರೆ ರೈತರು. ಬೃಹತ್ ಪ್ರತಿಭಟನೆಗೆ ರೈತ ಸಂಘಟನೆಗಳು ಈಗ ಸಜ್ಜಾಗಿದೆ. ಪ್ರತಿಭಟನೆ ಮಾಡೋದಕ್ಕೆ ಭೂಮಿ ಉಳಿಸಿ ರೈತರನ್ನ ರಕ್ಷಿಸಿ ಎಂಬ ಸ್ಲೋಗನ್ ಅನ್ನ ಕೂಗ್ತಾ ಇದ್ದಾರೆ. ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ರೈತರ ಹೋರಾಟಕ್ಕೆ ಇಲ್ಲಿ ದೋಸ್ತಿ ಬಣ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಬೆಂಬಲವನ್ನ ಕೊಟ್ಟಿದೆ. ಇಲ್ಲಿ ಬಿಜೆಎಸ್ ವೃತ್ತದಿಂದ ಭೈರಮಂಗಲದವರೆಗೆ ಬೈಕ್ ರ್ಯಾಲಿಯನ್ನ ಕೈಗೊಳ್ಳಲಾಗುತ್ತೆ. ನೋಡಿ, ಬಿಡದಿ ಟೌನ್ಶಿಪ್ ಬಹಳ ದೊಡ್ಡ ಸೌಂಡ್ ಮಾಡ್ತಾ ಇರುವಂತಹ ರಾಜ್ಯ ರಾಜಕಾರಣದಲ್ಲಿ ಅದು ಒಂದು ವಿಚಾರ. ಒಂದ್ ಕಡೆ ಖ್ಯಾತೆ ಆದ್ರೆ ಮತ್ತೊಂದ್ ಕಡೆಗೆ ಬಿಡದಿ ಟೌನ್ಶಿಪ್ ವಿಚಾರ ಬಹಳ ದೊಡ್ಡ, ಇದು ದೆಹಲಿ ಮಟ್ಟದಲ್ಲೂ ಕೂಡ ದೊಡ್ಡ ಸೌಂಡ್ ಮಾಡಿರುವಂತಹ ವಿಚಾರ. ನೋಡಿ, ಅಲ್ಲಿನ ರೈತರು ನಾವು ಕೊಡಲ್ಲ ಅಂತ ಇದ್ರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ನಾನು ಬಿಡಲ್ಲ ಅಂತ ಇದೆ. ನಾ ಕೊಡೆ ನೀ ಬಿಡೆ ಎನ್ನುವಂತಹ ಪೈಪೋಟಿಯಲ್ಲಿ ಈಗ ಬಿಡದಿ ರೈತರು ವರ್ಸಸ್ ಈಗ ಡಿ ಕೆ ಶಿವಕುಮಾರ್ ಸರ್ಕಾರ ಇರುವಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅದು ಬರಡು ಭೂಮಿ, ಅಲ್ಲಿ ರೈತರು ಯಾರು ಬೆಳೆ ಬೆಳೀತಾ ಇಲ್ಲ, ಭೂಮಿಯನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ, ಹಾಗಾಗಿ ಅದನ್ನು ಟೌನ್ಶಿಪ್ ಮಾಡ್ತೀನಿ ಅಂತ ಹೋದ್ರೆ ಈಗಿನ ಬಿಡದಿ ರೈತರು ಅದರ ವಿರುದ್ಧವಾಗಿ ದಿನಕ್ಕೊಂದೊಂದು ವಿಡಿಯೋಗಳು, ದಿನಕ್ಕೊಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅದು ಹೆಂಗೆ ನಿರಾಧಾರ ಸ್ಟೇಟ್ಮೆಂಟ್ಸ್ ಕೊಡ್ತೀರಾ ನೀವು, ಅದು ಬರಡು ಭೂಮಿ ಅಂತ ಹೇಳಿ? ನೋಡಿ, ಎಷ್ಟು ಚೆನ್ನಾಗಿ ಹಸಿರು ತುಂಬಿಕೊಂಡಿದೆ, ತೆಂಗಿನ ಮರಗಳು ಎಷ್ಟಿದೆ, ನಾವು ಎಷ್ಟು ಚೆನ್ನಾಗಿ ಬಿತ್ತನೆ ಮಾಡ್ತಿದ್ದೀವಿ, ಅಡಿಕೆ ಮರ ಎಷ್ಟಿದೆ, ತರಹೇವಾರಿ ತರಕಾರಿ ಬೆಳೀತಾ ಇದ್ದೀವಿ, ಅದು ಹೆಂಗೆ ಬರಡು ಭೂಮಿ ಆಗಿಡುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿಗೆ ಕೌಂಟರ್ ಅನ್ನು ಕೂಡ ಕೊಟ್ಟಿದ್ರು. ಈಗ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಸದ್ಯ ರಾಜ್ಯದಲ್ಲಿ ಜಟಾಪಟಿ ತೀವ್ರಗೊಂಡಿರೋದು. ಹಾಗಾಗಿ ಅಂತಿಮ ಅಧಿಸೂಚನೆ ಹೊರಬಿದ್ದ ಬೆನ್ನಲ್ಲೇ ಅದು ಕೂಡ ಏನು ಅದನ್ನ ಸಕಾರ ಮಾಡಬೇಕು, ಟೌನ್ಶಿಪ್ ಮಾಡಿ ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದ ಮೇಲೆ ರೈತರು ಬಹಳಷ್ಟು ಗರಂ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ರೈತರೀಗ ಆಕ್ರೋಶ ಸ್ಫೋಟಗೊಂಡಿದೆ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಈಗ ರೈತ ಸಂಘಟನೆಗಳು ಸಜ್ಜಾಗಿದೆ. ಜೂನ್ 22ರಂದು ಬೃಹತ್ ಪ್ರತಿಭಟನೆಗೂ ಕೂಡ ಕರೆ ಕೊಡಲಾಗಿರುವಂಥದ್ದು. ಸದ್ಯ ಈ ಬಿಡದಿ ಟೌನ್ಶಿಪ್ ಜಟಾಪಟಿ ಜಾಸ್ತಿ ಆಗ್ತಾ ಇದ್ದಂತೆ, ಜೋರಾಗ್ತಾ ಇದ್ದಂತೆ, ಈ ಯೋಜನೆಯ ಅಂತಿಮ ಅಧಿಸೂಚನೆ ಪ್ರಕಟವಾಗ್ತಾ ಇದ್ದಂತೆ ರೈತರು ಕೂಡ ಸ್ಫೋಟಗೊಂಡಿದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ದೋಸ್ತಿ ಬಣ ಇಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ನೇತೃತ್ವದಲ್ಲಿ ಈ ರೈತರಿಗೆ ಸಪೋರ್ಟ್ ಅನ್ನು ಕೂಡ ಮಾಡಿದ್ದಾರೆ. ಜೂನ್ 22ಕ್ಕೆ ಬೃಹತ್ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಕೂಡ ರೈತರ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಜೊತೆಗೆ ರೈತರ ವಿರೋಧದ ನಡುವೆಯೂ ನೀವು ಬಿಡದಿ ಟೌನ್ಶಿಪ್ಗೆ ಸರ್ಕಾರ ಅಧಿಸೂಚನೆಯನ್ನ ಅದು ಹೆಂಗ್ ಕೊಡ್ತು? ಹಾಗಾಗಿ ಸರ್ಕಾರದ ವಿರುದ್ಧ ರೈತರು ಈಗ ಆಕ್ರೋಶಗೊಂಡಿರೋದು. ಬೃಹತ್ ಹೋರಾಟಕ್ಕೂ ಕೂಡ ಇಲ್ಲಿ ರೈತ ಸಂಘ ಸಜ್ಜಾಗಿದೆ. ರೈತ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಿದೆ ಕರ್ನಾಟಕ ರಾಜ್ಯ ರೈತ ಸಂಘ. ಭೈರಮಂಗಲ ಚಲೋ ಹೋರಾಟಕ್ಕೆ ಸದ್ಯ ಕರೆ ಕೊಟ್ಟಿದೆ. ಜೂನ್ 22ರ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ಮಾಡೋಕ್ಕೂ ಕೂಡ ನಿರ್ಧರಿಸಿದೆ. ಬಿಡದಿಯ ಬಿಜೆಎಸ್ ವೃತ್ತದಿಂದ ಭೈರಮಂಗಲ ಗ್ರಾಮದವರೆಗೂ ಕೂಡ ಬೈಕ್ ರ್ಯಾಲಿ ಹಾಗೂ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗುತ್ತೆ.